ओम आनंदमयोभ्यासात ओम ओम ह्रां ह्रीं ओम नमो भगवते ऋषिकेशाय सर्वविशेषैः उपलक्षितात्मने आकूतीनां चित्तानां चेतसां विशेषाणां च अधिपतये षोडशकलाय छंदोमयाय अन्नमयाय अमृतमयाय सर्वमयाय सहसे ओजसे बलाय कांताय कामाय नमस्ते उभयत्र भूयात्। तमेव समन्वयं प्रकटयति आनंदमयोभ्यासादित्यादिना समस्तेन अध्यायेन प्रायेण। ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಅವರ ಕುಟುಂಬ ಅವರ ಪರಿವಾರ ಮಿತ್ರರು ಅವರೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ನಮಸ್ಕಾರಗಳು ಹಾಗೆ ಶುಭಾಶಯಗಳು. ಆನಂದಮಯೋ ಅಧಿಕರಣವನ್ನು ನೋಡ್ತಾ ಇದ್ದೇವೆ. ಯಾವಾಗಲೂ ಕೂಡ ಆನಂದಮಯೋಭ್ಯಾಸ ಅನ್ನೋ ಒಂದು ಸೂತ್ರ ನಾನು ಹೇಳ್ತಾ ಇದ್ದೆ. ಆ ಸೂತ್ರ ಹೇಳಿದ್ದಲ್ಲದೆ ಆರಂಭದಲ್ಲಿ ಒಂದು ಭಾಗವತದ ಮಂಗಲಾಚರಣವನ್ನು ಕೂಡ ಮಾಡಿದೆ. ಅದು ಓಂ ಹ್ರಾಂ ಹ್ರೀಂ ಓಂ ನಮೋ ಭಗವತೆ ಋಷಿಕೇಶಾಯ ಅಂತ 5ನೇ ಸ್ಕಂದದಲ್ಲಿ ಬರುವಂಥ 5ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ಅದು 18ನೇ ಶ್ಲೋಕ ಅಲ್ಲಿ ಬರುವಂಥ ಒಂದು ಮಂಗಲಾಚರಣ. ಅದನ್ನು ಯಾಕೆ ಮಾಡಿದೆ ಅಂತ ಮುಂದೆ ಹೇಳ್ತೇನೆ. ಋಷಿಕೇಶ ರೂಪಿಯಾದ ಭಗವಂತನ ಸ್ಮರಣ ಅಲ್ಲಿದೆ. ಅವನು ಮನೋನಿಯಾಮಕ, ಮನೋನಿಗ್ರಹಕ್ಕೆ ನಮಗೆ ಅನುಗ್ರಹ ಮಾಡುವಂಥವನು. ಅಲ್ಲಿ ಅನ್ನಮಯ ಅಂತನ್ನುವಂಥ ಒಂದು ಶಬ್ದ ಇದೆ. ಈ ನಾವೀಗ ಆನಂದಮಯ ಅನ್ನೋದನ್ನ ನೋಡ್ತಾ ಇದ್ದೇವೆ. ಆನಂದಮಯ ಅನ್ನೋ ಶಬ್ದವನ್ನು ಭಗವಂತನಲ್ಲಿ ಹೇಗೆ ಸಮನ್ವಯಿಸಬೇಕು ಅಂತ ಆ ತೈತರಿಯ ಉಪನಿಷತ್ನಲ್ಲೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೀಗೆಲ್ಲ ಶಬ್ದಗಳು ಬಂದಿವೆ. ಅದರ ಪೈಕಿ ಒಂದು ಶಬ್ದ ಈ ಅನ್ನಮಯ ಅಂತ. ಇತ್ತೀಚೆಗೆ ಭಾಗವತವನ್ನ ಅವಲೋಕನ ಮಾಡ್ತಾ ಕೂತಿದ್ದಾಗ ಅದರಲ್ಲಿನ 5ನೇ ಸ್ಕಂದದಲ್ಲಿ ಬರುವಂತಹ ಅನೇಕ ಮಂತ್ರಗಳನ್ನ ಮತ್ತೆ ಆವೃತ್ತಿ ಮಾಡ್ತಿರುವಾಗ ಈ ಮಂತ್ರ ನನ್ನ ಮನಸ್ಸನ್ನು ಸೆರೆ ಹಿಡಿದಿತ್ತು. ಅದಕ್ಕಾಗಿ ಅಲ್ಲಿ ಅನ್ನಮಯ ಅಂತ ಶಬ್ದ ಬಂದಿರುವುದರಿಂದ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಅಂತ ಬಂದಿರುವುದರಿಂದ ಇವತ್ತಿನ ಮಂಗಲಾಚರಣದಲ್ಲಿ ಅದನ್ನು ಹೇಳಿದೆ. ಅದರ ಅರ್ಥ ಈಗೇನು ಬೇಡ, ಮನೋನ್ಯಾಕನಾದ ಋಷಿಕೇಶ ರೂಪಿಯಾದ ಭಗವಂತನ ಸ್ಮರಣ ಅಲ್ಲಿದೆ. ಅದಕ್ಕಾಗಿ ಅದನ್ನು ಹೇಳಿದೆ. ಸರಿ, ಈಗ ಈ ಹಿಂದೆ ಯಾವ್ಯಾವ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸ್ತಾರೆ ಅಂತ ಅನ್ನೋದನ್ನ ನಾವು ನೋಡಿ ಆಗಿದೆ. 4ನೇ ಪಾದದಲ್ಲಿ, ಈ 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧವಾದಂತಹ ನಾಮಾತ್ಮಕವಾದ ಮತ್ತು ಲಿಂಗಾತ್ಮಕವಾದ ಎಲ್ಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾರೆ. 3ನೇ ಅಧ್ಯಾಯದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಮತ್ತು ಲಿಂಗಾತ್ಮಕವಾದ ಎಲ್ಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾರೆ. 2ನೇ ಪಾದದಲ್ಲಿ ನಾನು ನಡುವೆ 4, 3 ಅಂತ ಹೀಗೆ ಹೇಳುವಾಗ ಅಧ್ಯಾಯ ಅಂತ ಹೇಳಿದ್ರೆ ಅದನ್ನು ತಿದ್ಕೊಳ್ಬೇಕು. ಅದು ಅಧ್ಯಾಯ ಅಂತ ಸರಿಯಲ್ಲ, ಪಾದ. ನಾವೀಗ ಸಮನ್ವಯ ಅಧ್ಯಾಯ ಅಂತ 1ನೇ ಅಧ್ಯಾಯ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ್ರಿಂದ ಇದೆಲ್ಲ ಪಾದವೇ. 2ನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾರೆ. ಈಗಿನ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. 2ನೇ ಅಧ್ಯಾಯ ವಿಚಾರ ಮಾಡಿದರೆ ಅದು ಅವಿರೋಧ್ಯಾಧ್ಯಾಯ. ಯುಕ್ತಿಪಾದ, ಸಮಯಪಾದ, ಶ್ರುತಿನ ಪರಸ್ಪರ ಅವಿರೋಧ ಪಾದ, ನ್ಯಾಯೋಪೇತ ಶ್ರುತಿ ವಿರೋಧ ಪಾದ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಮುಂದೆ 3ನೇದು ಸಾಧನಾಧ್ಯಾಯ, 4ನೇದು ಫಲಾಧ್ಯಾಯ. ಇಷ್ಟು ಈಗ 4 ಥರದ ಶಬ್ದಗಳನ್ನು ಸಮನ್ವಯಿಸಿ ತೋರಿಸ್ತಾರೆ ಅಂತ ಬಂದಿದೆ. ಇಲ್ಲಿ ನಾವೀಗ ನಾಮಾತ್ಮಕವಾದ ಶಬ್ದ ಮತ್ತು ಲಿಂಗಾತ್ಮಕವಾದ ಶಬ್ದ ಅಂತ ನೋಡಿದ್ವಲ್ಲ, ಹಾಗೆ ನೋಡುವಾಗ ಈ ನಮಗೆ ಯೌಗಿಕ ಶಬ್ದಗಳು, ರೂಢ ಶಬ್ದಗಳು ಮತ್ತು ಯೋಗ ರೂಢ ಶಬ್ದಗಳು ಅಂತ 3 ರೀತಿಯಾದ ಶಬ್ದಗಳನ್ನ ಕೇಳಿ ಗೊತ್ತಿದೆ. ನಾವು ತರ್ಕಸಂಗ್ರಹ ಇತ್ಯಾದಿ ಕಡೆಗಳಲ್ಲಿ ಅದನ್ನ ಓದಿರ್ತೇವೆ. ತರ್ಕಸಂಗ್ರಹ ದೀಪಿಕಾ, ಪ್ರಮಾಣ ಪದ್ಧತಿಯಲ್ಲೂ ಅದು ಬಂದಿರಬಹುದು. ಇಲ್ಲಿ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಅಂತ ಹೇಳಿದ್ರು. ನಾಮಾತ್ಮಕ ಅಂತಂದ್ರೆ ಅದು ರೂಢ ಆಗಬಹುದು, ಮತ್ತೆ ಲಿಂಗಾತ್ಮಕ ಅಂದ್ರೆ ಅದು ಯೌಗಿಕ ಆಗಬಹುದು.
ಆದರೆ ಯೋಗ ರೂಢವನ್ನು ಎಲ್ಲಿ ಸೇರಿಸಿದಾಗಾಯಿತು ಅಂತ ಒಂದು ಸಂಶಯ ನನಗೆ ಮೊದಲಿಂದ ಮನಸ್ಸಿನಲ್ಲಿ ಬಂದಿತ್ತು. ಅದನ್ನು ರಾಘವೇಂದ್ರ ಸ್ವಾಮಿಗಳು ಭಾವದೀಪದಲ್ಲಿ ವಿವರಿಸಿದ್ದಾರೆ. ನೀವು 395ನೇ ಪುಟದಲ್ಲಿ ಒಂದು ತೇಷಾಂ ಅನ್ಯಗತತ್ವೇತು ನಸ್ಯಾತ್ ಸಮ್ಯಕ್ ಸಮನ್ವಯ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಕೆಳಗೆ ಏತೇನ ಯೌಗಿಕಾನಿ ಲಿಂಗಾನಿ ರೂಢಾನಿ ನಾಮಾನಿ ಯೋಗರೂಢಾನಿ ತು ಉಭಯಾತ್ಮಕಾನಿ ಇದು ಸೂಚಿತಂ ಅಂತ ತಿಳಿಸಿದ್ದಾರೆ. ಅದರ ಮೂಲಕ ನಾವು ನಮಗೆ ಬಂದಂಥ ಸಂಶಯವನ್ನು ಪರಿಹರಿಸ್ಕೋಬಹುದು. ನೋಡಿ, ಯೌಗಿಕಾನಿ ಲಿಂಗಾನಿ ಅದಾದ್ಮೇಲೆ ಒಂದು ಕಾಮ ಇರಬೇಕು, ಇದ್ರೆ ಒಳ್ಳೇದು. ರೂಢಾನಿ ನಾಮಾನಿ ಅಲ್ಲೊಂದು ಕಾಮ, ಯೋಗ ರೂಢಾನಿ ತು ಉಭಯಾತ್ಮಕಾನಿ. ಈಗ ನಾವು ಲಿಂಗಾತ್ಮಕ ಮತ್ತು ನಾಮಾತ್ಮಕ ಅಂತ ಎರಡು ಥರದ ಶಬ್ದ ನೋಡಿದ್ವಲ್ಲ. ನಾಮಾತ್ಮಕ ಅಂದರೆ ಯಾವುದೇ ಧರ್ಮವನ್ನು ಹೇಳದೆ ನೇರವಾಗಿ ವಸ್ತು ಅಥವಾ ವ್ಯಕ್ತಿಯನ್ನೇ ಹೇಳಿದರೆ ಅದು ನಾಮಾತ್ಮಕ ಅಂತ ಕೇಳಿದ್ದೀವಿ. ಹಾಗೆ ಲಿಂಗಾತ್ಮಕ ಅಂದರೆ ಒಂದು ಧರ್ಮದ ಮೂಲಕ ಧರ್ಮಿಯನ್ನು ಹೇಳಿದರೆ ಅದು ಯೌಗಿಕ ಅಂತ ನೋಡಿದ್ದೀವಿ ನಾವೀಗಾಗಲೇ. ಇದು ಒಂದು ನಿರ್ವಚನ. ಸುಧಾದಲ್ಲಿ ಹೀಗೇನೆ ಬಂದಿದೆ. ಅದರ ಜೊತೆಗೇನೆ ಕೆಲವರು ಈ ಥರ ಬೇರೆಯೂ ಹೇಳ್ತಾರೆ ಅಂತ ನಾವು ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ನೋಡಿದ್ವಿ. ಅದೇನೆಂದರೆ ಲಿಂಗ ಅಂದರೆ ಅದು ಯೌಗಿಕವಾದ ಶಬ್ದ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಿರೋದು, ಯೌಗಿಕಾನಿ ಲಿಂಗಾನಿ ಅಂತ. ಯೌಗಿಕ ಅಂದರೆ ಪ್ರತ್ಯಯ, ಧಾತು ಮತ್ತು ಪ್ರತ್ಯಯಗಳು. ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದವು ಧಾತು ಮತ್ತು ಪ್ರತ್ಯಯಗಳ ಸಂಗಮದಿಂದ ಹುಟ್ಟಿರುವುದಾದ್ರಿಂದ ಯೋಗ ಅಂದರೆ ಯೋಗ ಅಂದರೆ ಸಂಬಂಧ. ಯಾವುದರ ಸಂಬಂಧ? ಧಾತು ಮತ್ತು ಪ್ರತ್ಯಯಗಳ ಸಂಬಂಧ. ಆ ಸಂಬಂಧದಿಂದ ಒಂದು ಅರ್ಥವನ್ನು ಹೇಳುವಂಥದ್ದೇ ಯೌಗಿಕವಾದ ಶಬ್ದ. ನಾವು ಚಾಲಕ, ಪಾಚಕ ಮೊದಲಾದ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಲ್ಲ, ಯಾರು ಚಾಲಕ ಅಂದರೆ ಚಲಧಾತು, ಪಾಚ ಅಂದರೆ ಪಚಧಾತು, ಅದಕ್ಕೆ ಒಂದು ಪ್ರತ್ಯಯ ಬಂದಿರ್ತದೆ. ಆ ಪ್ರತ್ಯಯ ಬಂದು ಹುಟ್ಟುವಂಥ ಶಬ್ದವೇ ಯೌಗಿಕ ಶಬ್ದ. ಇವೆಲ್ಲ ಎಲ್ಲ ಭಾಷೆಗಳಲ್ಲಿ ಕೂಡ ಈ ಥರ ಇದ್ದೇ ಇದೆ. ಅನ್ನೋದು ಒಂದು ಪ್ರತ್ಯಯ ಇಂಗ್ಲೀಷ್ನಲ್ಲಿ ಕೂಡ. ಅದಕ್ಕೆ ಡ್ರೈವರ್ ಮತ್ತು ಕಂಡಕ್ಟರ್ ಹೀಗೆಲ್ಲ ಹೇಳ್ತಾರೆ. ಕುಕ್ಕರ್ ಅಂತ ಒಂದು ಹೇಳೋದಿಲ್ಲ, ಅದು ಕುಕ್ ಅಂತ ಮಾತ್ರ ಹೇಳ್ತಾರೆ. ಕುಕ್ಕರ್ ಅಂದರೆ ಅರ್ಥ ಬೇರೆ ಆದಿತ್ತು, ಪಾತ್ರೆ ಅಂತ ಅರ್ಥ ಆಗ್ತದೆ. ಕೆಲವು ಅಪವಾದಗಳಿರ್ತವೆ. ಅಂತೂ ಹೀಗೆ ಧಾತು ಮತ್ತು ಪ್ರತ್ಯಯಗಳ ಸಂಗಮ ಅಂತ ಅನ್ನೋದು ಎಲ್ಲ ಕಡೆನೂ ಇದ್ದೇ ಇರ್ತದೆ. ಸಂಸ್ಕೃತದಲ್ಲಿ ಹೆಚ್ಚಿದೆ ಅಷ್ಟೆ. ಹೀಗೆ ಯೌಗಿಕವಾದದ್ದೆಲ್ಲವೂ ಕೂಡ ಲಿಂಗಗಳೇ. ಆ ಯೋಗ ಧಾತು ಮತ್ತು ಪ್ರತ್ಯಯಗಳ ಸಂಬಂಧ ಅಂತ ಅನ್ನೋದು ಆ ವಸ್ತುವಿನಲ್ಲಿರುವ ಲಿಂಗವನ್ನು, ಪ್ರಾಪರ್ಟಿ ಅಥವಾ ಕ್ವಾಲಿಟಿಯನ್ನು ಹೇಳ್ತದೆ. ಅದರಿಂದ ಯೌಗಿಕಗಳೆಲ್ಲವೂ ಕೂಡ ಲಿಂಗಗಳೇ. ಅದಕ್ಕೆ ಉದಾಹರಣೆ ಪಾಚಕ ಮತ್ತು ಯಾಜಕ ಇತ್ಯಾದಿಗಳೆಲ್ಲ. ಇನ್ನು ರೂಢಾನಿ ನಾಮಾನಿ. ರೂಢ ಅಂದರೆ ಈ ಧಾತು ಮತ್ತು ಪ್ರತ್ಯಯಗಳ ನಡುವಿನ ಸಂಬಂಧವನ್ನು ಅಪೇಕ್ಷಿಸದೆ ನೇರವಾಗಿ ವಸ್ತುವನ್ನು ಹೇಳುವಂಥದ್ದು, ಅಥವಾ ಯಾವುದೇ ಪ್ರಾಪರ್ಟಿಯನ್ನು ಹೇಳದೆ ನೇರವಾಗಿ ವಸ್ತುವನ್ನು ಹೇಳುವಂಥದ್ದಾದರೆ ಅದು ರೂಢ ಅಂತ. ಈಗ ನಮಗೆಲ್ಲರಿಗೂ ಹೆಸರುಗಳನ್ನ ಇಟ್ಟಿರ್ತಾರಲ್ಲ, ಹಾಗೆ ಯಾವುದೋ ಊರಿಗೊಂದು ಹೆಸರು ಇಟ್ಟಿರ್ತಾರೆ. ಆ ಊರಿಗೆ ಕೆಲವು ಹೆಸರುಗಳು ಯಾವುದೋ ಒಂದು ಕಾರಣದಿಂದ ಬಂದಿರಬಹುದು, ಕೆಲವು ಸರಿ ಯಾವುದೇ ಕಾರಣ ಇಲ್ಲದೇನೂ ಬಂದಿರಬಹುದು. ಅಂತೂ ಅವು ರೂಢಗಳು. ಕೆಲವು ಬಹುತೇಕ ರೂಢಗಳೇ ಇರಬಹುದು ಅಂತ ಕಾಣಿಸ್ತದೆ. ಆದರೆ ಯಾವುದು ರೂಢ ಯಾವುದು ಯೌಗಿಕ ಅಂತ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಕಷ್ಟ ಅಷ್ಟೆ. ಅದನ್ನೆಲ್ಲ ಆ ಶಬ್ದಗಳ ಜಾಡ ಹಿಡಿದು ಹೋದರೆ ಗೊತ್ತಾಗಬಹುದು, ಕೆಲವು ಗೊತ್ತಾಗದೇ ಇರಬಹುದು. ಆಯಿತು. ಯೌಗಿಕ ಅಂದರೆ ನಾಮ. ಯೌಗಿಕ ಅಂದರೆ ಲಿಂಗಾತ್ಮಕ ಶಬ್ದ. ನಾಮ ಅಂದರೆ ರೂಢ ಶಬ್ದ ಅಂತ ಗೊತ್ತಾಯಿತು. ಇನ್ನು ಈ ಯೋಗ ರೂಢ ಅಂತ ಮತ್ತೊಂದು ಶಬ್ದ ಇದೆ. ನಾವು ಮೊದಲಿಂದಲೂ ತರ್ಕಸಂಗ್ರಹ ದೀಪಿಕಾದಲ್ಲೆಲ್ಲ ಕಲ್ತಿರುವಂತೆ. ಈಗಾಗಲೇ ಯೌಗಿಕ ಅಂದರೆ ನಾವು ತಿಳಿದ್ವಿ ಚಾಲಕ, ಪಾಚಕ ಮೊದಲಾದದ್ದು. ರೂಢ ಅಂದರೆ ರಾಮ, ಕೃಷ್ಣ ಮೊದಲಾದ ಹೆಸರುಗಳು ಆಯಾ ವ್ಯಕ್ತಿಗೆ ಇಟ್ಟಿರೋದು, ಭಗವಂತನಿಗೆ ಇಟ್ಟಿರುವುದಲ್ಲ. ನಮಗೆ ಏನು ಹೆಸರುಗಳನ್ನ ಇಟ್ಟಿರ್ತಾರೆ, ಇವೆಲ್ಲ ಭಗವಂತನ ಹೆಸರುಗಳನ್ನೇ ನಮ್ಗೆ ಇಟ್ಟಿರ್ತಾರೆ. ಅದನ್ನ ಬಿಟ್ಟರೆ ಬೇರೆ ಭಾಷೆಗಳಲ್ಲಿ, ಇಂಗ್ಲೀಷು, ಕನ್ನಡ ಮೊದಲಾದ ಭಾಷೆಗಳಲ್ಲಿ ಆಯಾ ವ್ಯಕ್ತಿಯನ್ನು ಕರೀಲಿಕ್ಕೆ ಒಂದು ಹೆಸರು ಇಡ್ತಾರಲ್ಲ, ಅವೆಲ್ಲ ನಾಮಾತ್ಮಕವಾದ ಶಬ್ದಗಳು ಅಷ್ಟೇ. ಅದನ್ನೇ ರೂಢ ಅಂತಲೂ ಕರೀತಾರೆ. ರೂಢಿ ಅಂದರೆ ಆಯಾ ವ್ಯಕ್ತಿಗಳು ಯಾರ್ಯಾರೋ ಯಾವ್ಯಾವುದೋ ಕಾಲದಲ್ಲಿ, ಯಾವ್ಯಾವುದೋ ದೇಶದಲ್ಲಿ, ಯಾವ್ಯಾವುದೋ ಊರಿನಲ್ಲಿ ಮಾಡುವ ರೂಢಿಗಳು. ಇದಲ್ಲದೆ ಯೋಗ ರೂಢ ಅಂತ ಒಂದು ವಿಭಾಗ ಇದೆ. ಅದ್ಯಾವುದು ಅಂದರೆ ಪಂಕಜ ಅನ್ನುವಂಥ ಒಂದು ಶಬ್ದ. ಈ ಪಂಕಜ ಅನ್ನೋ ಶಬ್ದ ಕಮಲವನ್ನು ಹೇಳ್ತದೆ. ಅದನ್ನ ಮತ್ತೆ ಸ್ತ್ರೀಯರು ಬೇಕಾದ್ರೆ ತಮಗೆ ಬೇಕಾದಾಗ ಇಟ್ಕೋತಾರೆ ಅಷ್ಟೆ. ಪಂಕ ಅಂತಂದ್ರೆ ಕೆಸರು. ಕೆಸರಿನಲ್ಲಿ ಹುಟ್ಟುವುದರಿಂದ ಪಂಕಜ ಅಂತ ಹೆಸರು. ಪಂಕ ಅಂತ ಒಂದು ನಾಮಪದ, ಜ ಅಂತ ಒಂದು ಜನಿ ಪ್ರಾದುರ್ಭಾವಿತ ಧಾತು, ಅದಕ್ಕೊಂದು ಡ ಪ್ರತ್ಯಯವೋ ಅಚ್ ಪ್ರತ್ಯಯವೋ ಯಾವುದೋ ಒಂದು ಪ್ರತ್ಯಯ ಬರ್ತದೆ, ಅವಾಗ ಪಂಕಜ ಅನ್ನೋ ಶಬ್ದ ಹುಟ್ಟುತ್ತದೆ. ಇಲ್ಲಿ ಇದು ಯೌಗಿಕನೂ ಆಗಿದೆ, ರೂಢವೂ ಆಗಿರುವುದರಿಂದ ಇದನ್ನು ಯೋಗ ರೂಢ ಅಂತ ಹೇಳ್ತಾರೆ.
ಯಾಕೆಂದ್ರೆ ಕೆಸರಿನಲ್ಲಿ ಹುಟ್ಟಿರುವ ಕಮಲಕ್ಕೆ ಮಾತ್ರ ಪಂಕಜ ಅಂತ ಹೆಸರು. ಕೆಸರಿನಲ್ಲೇ ಹುಟ್ಟುವ ಹುಳ ಉಪ್ಪುಟ್ಟಿಗಳಿಗೆ, ಕ್ರಿಮಿಗಳಿಗೆ ಯಾರು ಕೂಡ ಪಂಕಜ ಅಂತ ಹೆಸರು ಹೇಳೋದಿಲ್ಲ. ಆದ್ರಿಂದ ಪಂಕಜ ಅಂತನ್ನೋದು ಕೆಸರಿನಲ್ಲಿ ಹುಟ್ಟುವ ಕಮಲ ಅನ್ನೋ ಅರ್ಥವನ್ನು ಹೇಳ್ತದೆ. ಕೆಸರಿನಲ್ಲೇ ಹುಟ್ಟಿದ್ರು ಕೂಡ, ನೀರಿನಲ್ಲೇ ಹುಟ್ಟಿದ್ರು ಕೂಡ ನೀರನ್ನು ಅಂಟಿಸಿಕೊಳ್ಳದೇ ಇರುವ ಒಂದು ಹೂವು ಅಂತ ಅದರ ಅರ್ಥ ಆಗ್ತದೆ. ಆದ್ರಿಂದ ಯೋಗವೂ ಅಲ್ಲಿ ಮುಖ್ಯ, ರೂಢಿಯೂ ಮುಖ್ಯ. ಯಾಕಂದ್ರೆ ಯಾರು ಕೂಡ ಕ್ರಿಮಿಕೀಟಗಳನ್ನ ಪಂಕಜ ಅಂತ ಹೇಳೋದಿಲ್ಲ. ಆದ್ರಿಂದ ಅದನ್ನು ಯೋಗ ರೂಢ ಅಂತ ಹೀಗೆ ಪ್ರಯೋಗ ಮಾಡ್ತಾರೆ. ಈ ಯೋಗ ರೂಢವನ್ನ ಇಲ್ಲಿ ನಾಮಾತ್ಮಕವೋ ಲಿಂಗಾತ್ಮಕವೋ ಏನಂತ ಇಟ್ಕೋಬೇಕು ನಾವು ಅಂತ ಪ್ರಶ್ನೆ ಬಂದ್ರೆ, ಅದನ್ನ ರಾಘವೇಂದ್ರ ಸ್ವಾಮಿಗಳು ಯೋಗ ರೂಢಾನಿತು ಉಭಯಾತ್ಮಕಾನಿ, ಯೋಗ ರೂಢಗಳು ಅವು ನಾಮಾತ್ಮಕವೂ ಆಗಿರ್ತವೆ, ಲಿಂಗಾತ್ಮಕವೂ ಆಗಿರ್ತವೆ, ಆ ಹೆಸರೇ ಹೇಳುವಂತೆ ಅಂತ ತಿಳ್ಕೊಂಡ್ಬಿಡ್ಬೇಕು. ತದ್ವಿವೃತಂ ಚಂದ್ರಿಕಾಯಾಮ್, ಚಂದ್ರಿಕಾದಲ್ಲಿ ಅದ್ರ ಬಗ್ಗೆ ಹೆಚ್ಚು ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದೆ ಯಾವಾಗಾದ್ರೂ ನಾವು ನೋಡ್ಬೋದು. ಇದು ಇಷ್ಟ ಆಯ್ತು. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಈಗಾಗಲೇ ಬಂತು. ತತಃ ಅನ್ಯತ್ರ ಪ್ರಸಿದ್ಧಾನಾಂ ನಾಮಾತ್ಮಕ ಶಬ್ದಾನಾಂ ಭಗವತಿ ಸಮನ್ವಯ ಪ್ರದರ್ಶ್ಯತೆ ಅಸ್ಮಿನ್ ಪಾದೆ ಅಂತ. ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳ ಸಮನ್ವಯವನ್ನು ಈ ಮೊದಲನೇ ಪಾದದಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಅಲ್ಲಿ ಪ್ರಾಯಣ ಅಂತ ಬಂದಿದೆಯಲ್ಲ, ಅದು ಯಾಕೆ ಪ್ರಾಯಣ ತೋರಿಸ್ತೇವೆ ಅಂತ, ನಾವು ತೋರಿಸುವುದಿಲ್ಲವೋ ಪ್ರಾಯಣ ಹೀಗೆ ಅಂತ. ಅದು ಯಾಕೆ ಪ್ರಾಯಣ ಅಂದ್ರೆ, ಅತ್ರ ಅಂತಸ್ಥತ್ವ ಲಿಂಗ ಸಮನ್ವಯ ಪ್ರತಿಪಾದನಾತ್ ಪ್ರಾಯಣ ಐತಿ. ಈ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಸರ್ವತ್ರ ನಾವು ಹೀಗೆ ಮಾಡ್ತಾ ಇಲ್ಲ. ಒಂದೇನೋ ಒಂದು ಅಪವಾದ ಅಲ್ಲಿಯೂ ಕೂಡ ಇರ್ತದೆ. ಇದೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದ 1ನೇ ಪಾದದಲ್ಲಿ 20ನೇ ಸೂತ್ರ ಇದೆ, ಅಂತಸ್ಥ ಧರ್ಮೋಪದೇಶ ಅಂತ. ಅದು 7ನೇ ಅಧಿಕರಣವೋ ಏನೋ ಆಗ್ತದೆ ಅಧಿಕರಣ ದೃಷ್ಟಿಯಿಂದ. ಅಲ್ಲಿ ಲಿಂಗಾತ್ಮಕ ಶಬ್ದಗಳನ್ನ ಸಮನ್ವಯಿಸಿ ಈ ಅಂತಸ್ಥನಾದವನು ವಿಷ್ಣುವೇ, ಯಾಕೆಂದ್ರೆ ಸಮುದ್ರೇಂತಸ್ಥನಾದವನು ಅವನೇ ಅಂತ ಹೀಗೆಲ್ಲ ಮಾಡಿ ತೋರಿಸಿದ್ದಾರೆ. ವಸ್ತುತಃ ಇದು ನಾಮಾತ್ಮಕವಾದ ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವ ಭಾಗ. ಆದರೆ ಅದೊಂದು ಮಾತ್ರ ಲಿಂಗಾತ್ಮಕವಾದ ಶಬ್ದವನ್ನು ಸಮನ್ವಯಿಸಿ ತೋರಿಸುವ ಪ್ರಸಂಗ ಇದೆ. ಆದ್ರಿಂದ ಕೆಲವು ಕಡೆ ಅಪವಾದ ಇರ್ತದೆ. ಲಿಂಗಾತ್ಮಕವಾದ ಶಬ್ದವನ್ನು ಸಮನ್ವಯಿಸಿ ತೋರಿಸುವಾಗಲೂ ಕೂಡ ನಾಮಾತ್ಮಕವಾದ ಶಬ್ದವನ್ನು ತೋರಿಸುವಂಥ ಒಂದು ಪೂರಕ ಉದ್ದೇಶವೇ ಅದಕ್ಕೆ ಇರ್ತದೆ. ಆದ್ರಿಂದ ಪ್ರಾಯ ಅಂತ ಹೇಳಿದ್ದಾರೆ. ಅತ್ರ ಅಂತಸ್ಥತ್ವ ಲಿಂಗ ಸಮನ್ವಯ, ಅತ್ರ ಅಂದ್ರೆ ಈ ಪಾದದಲ್ಲಿ, ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿನೇ ನಾವು ಧರ್ಮೋಪದೇಶ ಅನ್ನೋ ಸೂತ್ರದಲ್ಲಿ ಅಂತಸ್ಥತ್ವ ಎಂಬ ಲಿಂಗವನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸಿರುವುದರಿಂದ ಅಂತ ಅದಕ್ಕೆ ಅರ್ಥ. ಅತ್ರ ಅಂದ್ರೆ ಈ ಪಾದದಲ್ಲಿ ಅಂತ ಅರ್ಥ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಅತ್ರ ಪಾದೆ, ಅತ್ರ ಅಂದ್ರೆ ಈ ಅಧ್ಯಾಯದಲ್ಲಿ ಅಂತ ಅರ್ಥ ಏನು ತಿಳ್ಕೋಬಾರ್ದು, ಅತ್ರ ಅಂದ್ರೆ ಈ ಪಾದದಲ್ಲಿ ಅಂತ ತಿಳ್ಕೋಬೇಕು ಅಂತ ಅದನ್ನ ತೋರಿಸಿದ್ದಾರೆ. ಆದ್ರಿಂದ ಪ್ರಾಯಣ ಬಹುತೇಕ ನಾಮಾತ್ಮಕವಾದ ಶಬ್ದಗಳ ಸಮನ್ವಯವೇ ಇರ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದಿಷ್ಟು ನಮ್ಮ ಅಭಿಪ್ರಾಯ. ಇನ್ನ ಅನ್ಯೇತು ಬ್ರಹ್ಮನಿಷ್ಠತೆಯ ಸ್ಪಷ್ಟಲಿಂಗಾನ ಪ್ರಥಮೆ ಕಾಮ ಇದ್ರೆ ಒಳ್ಳೆಯದು. ದ್ವಿತೀಯ ತೃತೀಯೋ ಅಸ್ಪಷ್ಟಾನ ಸಮನ್ವಯ ಪ್ರತಿಪಾದ್ಯತೆ ಇದು ಅನ್ಯಥಾ ಪಾದಾರ್ಥಾನ್ ಆಚಕ್ಷತೆ ತನ್ನಿರಾಚಷ್ಟೆ. ಇನ್ನು ಕೆಲವರು ವಿಶೇಷವಾಗಿ ಶಾಂಕರ ಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಮೊದಲ ಅಧ್ಯಾಯದ ಮೊದಲ ಪಾದದಲ್ಲಿ ಈ ಬ್ರಹ್ಮನಲ್ಲಿಯೇ ಇದೆ ಅಂತ ಕೆಲವು ಶಬ್ದಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಬ್ರಹ್ಮನಿಷ್ಠತೆಯ ಸ್ಪಷ್ಟಲಿಂಗಾನ, ಸ್ಪಷ್ಟವಾದ ಲಿಂಗವುಳ್ಳವುಗಳು, ಸ್ಪಷ್ಟವಾದ ಕಾರಣವುಳ್ಳವುಗಳು ಈ ಶಬ್ದ. ಅದು ಹೇಗೆ ಸ್ಪಷ್ಟ ಅಂದ್ರೆ ಬ್ರಹ್ಮನಲ್ಲಿ ಮಾತ್ರ ಅದಿದೆ ಅಂತ ಸ್ಪಷ್ಟವಾಗಿದೆ. ಅಂತಹ ಶಬ್ದಗಳ ಸಮನ್ವಯವನ್ನು ಮೊದಲನೇ ಪಾದದಲ್ಲಿ ಮಾತ್ರ ತೋರಿಸ್ತಾರೆ. ದ್ವಿತೀಯ ತೃತೀಯೋ 3 ಮತ್ತು 4ರಲ್ಲಿ ಅಸ್ಪಷ್ಟ ಲಿಂಗಗಳ ಸಮನ್ವಯವನ್ನು ಮಾಡಿ ತೋರಿಸ್ತಾರೆ ಅಂತ ಈ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತಿಪಾದ್ಯತೆ ಇತಿ ಅನ್ಯಥಾ, ನಾವು ಹೇಳಿದಕ್ಕಿಂತ ಭಿನ್ನವಾಗಿ ಪಾದಾರ್ಥಾನ್, ಈ 1ನೇ ಪಾದ 2ನೇ ಪಾದ ಇತ್ಯಾದಿ ಪಾದಗಳ ಅರ್ಥಗಳಂದ್ರೆ ಅದರ ಪ್ರತಿಪಾದ್ಯ ವಿಷಯ ಮತ್ತು ಅದರ ಉದ್ದೇಶ, ಅರ್ಥ ಅಂದ್ರೆ ಎರಡೂ ಆಗಬಹುದು, ಅದನ್ನು ಹೇಳ್ತಾರೆ. ತನ್ನಿರಾಚಷ್ಟೆ, ಅದನ್ನು ಆಚಾರ್ಯರು ನಾನ್ಯಥ, ನಾವು ಹೇಳಿದಂತೆ ಪಾದದ ವ್ಯವಸ್ಥೆ ಆಗಬೇಕೇ ಹೊರತು ಇನ್ಯಾವ ರೀತಿ ಅಂದ್ರೂ ಪಾದದ ವ್ಯವಸ್ಥೆ ಆಗಬಾರದು ಅಂತ ಅದರ ತಾತ್ಪರ್ಯವನ್ನ ನಾನ್ಯಥಾ ತದೃಷ್ಟಿ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ
ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಒಂದೆರಡು ವಾಕ್ಯ ಇದೆ. ಅಲ್ಲಿ ಅತ್ರ ಇತಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ನಾವೀಗಾಗಲೇ ತದ್ವಿವೃತಂ ಚಂದ್ರಿಕಾಯಾಮ್ ಅಂತ ನೋಡಿದ್ದೀವಿ. ಅಲ್ಲಿ ಮುಂದೆ ಅತ್ರೇತಿ ಅಂತ ಇನ್ನೊಂದು ಪ್ರತೀಕ ಇದೆ. ಅತ್ರ ಅಂದ್ರೆ ಈ ಪಾದದಲ್ಲಿ ಅಂತ. ಅಲ್ಲಿ ಮುಂದೆ ಸಾಕ್ಷಾತ್ವ ಆಶಯೇನ ಇದಂ ಫಲತಃ ತತ್ರಾಪಿ ನಾಮ ಸಮನ್ವಯಾತ್. ಒಂದು ಲಿಂಗಾತ್ಮಕವಾದ ಶಬ್ದವನ್ನು ಸಮನ್ವಯ ಮಾಡಿ ತೋರಿಸಿದ್ರು ಕೂಡ ಅದರ ಪೂರಕ ಉದ್ದೇಶವು ಕೂಡ ಅಲ್ಲಿಯೂ ನಾಮ ಸಮನ್ವಯ ಮಾಡುವುದೇ ಉದ್ದೇಶ ಆಗಿರ್ತದೆ ಅಂತ ಬಂದಿದೆಯಲ್ಲ, ನಾನು ಹೇಳಿದ್ನಲ್ಲ, ಅದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದೆ, ನೀವು ಅದನ್ನು ಗಮನಿಸ್ಬೋದು. ಮುಂದೆ ಸ್ಪಷ್ಟ ಅಸ್ಪಷ್ಟ ಅಂತ ಬಂತಲ್ಲ, ಅಲ್ಲಿ ಸ್ಪಷ್ಟತ್ವ ಆದ್ರೆ ಏನು ರಾಯರು ಹೇಳ್ತಾರೆ, ಸ್ಪಷ್ಟತ್ವ ನಾಮ ವಾಕ್ಯಾಂತರೇ ಬ್ರಹ್ಮಧರ್ಮತೆಯ ನಿರ್ಣೀತತ್ವಂ ವಾ. ಸ್ಪಷ್ಟ ಅಂದ್ರೆ ಹೇಗೆ ಸ್ಪಷ್ಟ? ಬ್ರಹ್ಮನಲ್ಲಿಯೇ ಇದು ಸ್ಪಷ್ಟವಾಗಿದೆ ಈ ಲಿಂಗ. ಅದು ಹೇಗೆ ಸ್ಪಷ್ಟ ಅಂದ್ರೆ ವಾಕ್ಯಾಂತರೆ. ನಾವೀಗ ಯಾವುದೋ ಒಂದು ವಾಕ್ಯವನ್ನು ಕುರಿತು ಜಿಜ್ಞಾಸೆ ಮಾಡ್ತಾ ಇದ್ದೀವಿ. ನಮಗಿದು ಗೊತ್ತಿದೆ, ಸಾಮಾನ್ಯವಾಗಿ ಪ್ರತಿಯೊಂದು ಬ್ರಹ್ಮಸೂತ್ರವೂ ಕೂಡ ಯಾವುದಾದ್ರು ಒಂದು ನಿರ್ದಿಷ್ಟ ವೇದ ವಾಕ್ಯದ ಬಗ್ಗೆ ಜಿಜ್ಞಾಸೆ ಮಾಡ್ತಿರ್ತದೆ. ಈ ನಾವು ಮಾಡ್ತಿರುವ ಪ್ರಕೃತ ಜಿಜ್ಞಾಸೆ ಅಲ್ಲದೇನೆ, ಪ್ರಕೃತ ವಾಕ್ಯದ ಜಿಜ್ಞಾಸೆ ಅಲ್ಲದೇನೆ ಇನ್ನೂ ಒಂದು ಬೇರೆ ವಾಕ್ಯದಲ್ಲಿ ಇದು ಬ್ರಹ್ಮನಲ್ಲಿಯೇ ಇದೆ ಅಂತ ಸ್ಪಷ್ಟವಾಗಿ ನಿರ್ಣಯ ಆಗಿರುವಂತಹ ಲಿಂಗ ಆಗಿದ್ರೆ ಅದನ್ನ ಸ್ಪಷ್ಟಲಿಂಗ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಥವಾ ಜೀವಾದವು ಸ್ವಾರಸ್ಯೇನ ಅನುಪಪದ್ಯಮಾನತ್ವಂ ವಾ. ಬೇರೆ ವಾಕ್ಯದಲ್ಲಿ ಇದು ಬ್ರಹ್ಮನ ಲಿಂಗವೇ ಅಂತ ಸ್ಪಷ್ಟ ಆಗಿರಬಹುದು, ಅಥವಾ ಆಗದೆ ಹೋದ್ರೂ ಜೀವನಲ್ಲಿ ಅಂತೂ ಜೀವ ಆದಿಪದದಿಂದ ಪ್ರಕೃತಿ ಇರುವುದು ಮೂರೇ. ಬ್ರಹ್ಮನನ್ನು ಬಿಟ್ಟರೆ ಚೇತನನಾದವನು ಜೀವ, ಅಚೇತನವಾದ್ದು ಪ್ರಕೃತಿ. ಅದರಲ್ಲಿ ಸ್ವಾರಸ್ಯನ ಅನುಪಪದ್ಯಮಾನತ್ವ, ಅದನ್ನ ಸ್ವರಸವಾಗಿ ತುಂಬಾ ಸುಲಭವಾಗಿ ಅನಾಯಾಸವಾಗಿ ಹೊಂದಿಸ್ಲಿಕ್ಕೆ ಬರದೇ ಇರುವುದು ಜೀವನಲ್ಲಿ ಮತ್ತು ಪ್ರಕೃತಿಯಲ್ಲಿ. ಪರಮಾತ್ಮನನ್ನು ಬಿಟ್ಟರೆ ಬೇರೆ ಕಡೆ ಅದನ್ನು ಹೊಂದಿಸ್ಲಿಕ್ಕೆ ಬರದೇ ಇರುವುದು ಅಂತ ಅದರ ತಾತ್ಪರ್ಯ. ಹೀಗೆ ಶಾಂಕರ ಭಾಷ್ಯದ ತಾತ್ಪರ್ಯ ಇದೆ ಅಂತ ಅಲ್ಲಿ ತೋರಿಸಿದ್ದಾರೆ. ಆದರೆ ಅದ್ಯಾವುದು ಕೂಡ ಸರಿಯಲ್ಲ. ತನ್ನಿರಾಚಷ್ಟೇ ನಾಣ್ಯಥ. ಯಾಕೆ ನಾಣ್ಯಥ ಅಂದ್ರೆ ಏತದಮೃತಂ ಏತದಮೃತಂ ಅಭಯಂ ಏತದ್ ಬ್ರಹ್ಮ ಇತಿ ಉತ್ತರಾಧಿಕರಣ ಉದಾಹೃತ ವಾಕ್ಯೇಶ್ವಪಿ ಸ್ಪಷ್ಟ ಬ್ರಹ್ಮಲಿಂಗಾನಾಂ ಉಪಲಂಭೇನ ತನ್ನಿಯಮ ಅದೃಷ್ಟೇ ನಾಣ್ಯಥಾ ಪಾದಾರ್ಥಃ ಇತ್ಯರ್ಥಃ. ಅದ್ಯಾಕೆ ಸರಿಯಲ್ಲ ಅಂತ ಪ್ರಶ್ನೆ ಬಂದ್ರೆ ಅದನ್ನ ಹೀಗೆ ತಿಳ್ಕೋಬೇಕು. ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಹೀಗೆಲ್ಲ ಅದು ಒಂದು ಭಾಗ. ಅಲ್ಲಿ ಅದು ಉಪನಿಷತ್ ಯಾವುದು ನಾನು ಹುಡುಕ್ಲಿಕ್ಕಾಗಲಿಲ್ಲ, ಮತ್ತೊಂದ್ಸರಿ ನಾನು ಅದು ಹುಡುಕಿ ಹೇಳ್ತೇನೆ. ಆ ಎರಡನೇ ಪಾದ ಮತ್ತು ಮೂರನೇ ಪಾದಗಳಲ್ಲಿಯೂ ಕೂಡ ಅಸ್ಪಷ್ಟವಾದ ಬ್ರಹ್ಮಲಿಂಗಗಳ ಸಮನ್ವಯ ಇದೆ ಅಂತ ನೀವು ಅಂದಿರಲ್ಲ, ಅದು ಸರಿಯಲ್ಲ. ಯಾಕಂದ್ರೆ ಅಲ್ಲಿಯೂ ಕೂಡ ಸ್ಪಷ್ಟವಾದ ಬ್ರಹ್ಮಲಿಂಗಗಳ ಸಮನ್ವಯವೇ ಇದೆ ಅಲ್ಲಲ್ಲಿ. ಅದೆಲ್ಲಿ ಅಂದ್ರೆ ಅಮೃತತ್ವ ಮತ್ತೆ ಅಭಯತ್ವ ಇವು ಯಾವ್ದು ಲಿಂಗಗಳು? ಬ್ರಹ್ಮಲಿಂಗಗಳೇ ಇವು. ಇವೆಲ್ಲ ಸ್ಪಷ್ಟವಾದ ಬ್ರಹ್ಮಲಿಂಗಗಳೇ ಆಗಿವೆ. ಅದರ ಸಮನ್ವಯವನ್ನೇ ಅವರು ನಿರೂಪಣೆ ಮಾಡಿರುವುದರಿಂದ ಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯವನ್ನೇ ಪ್ರಥಮ ಪಾದದಲ್ಲಿ ಆಗ್ತದೆ, ದ್ವಿತೀಯ ತೃತೀಯ ಪಾದದಲ್ಲಿ ಅದು ಆಗ್ತಿಲ್ಲ ಅಂತ ನೀವು ಹೀಗೆ ಹೇಳುವುದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.